ನಮಸ್ಕಾರ ನನ್ನವರೇ, ಇವತ್ತು ನಾನು ನಿಮಗೆ ಕುಂದಾಪುರದಿಂದ ಕೇವಲ 30 ಕಿಲೋಮೀಟರ್, ಉಡುಪಿಯಿಂದ 67 ಕಿಲೋಮೀಟರ್ ಹಾಗೂ ಮಂಗಳೂರಿನ 127 ಕಿಲೋಮೀಟರ್ ದೂರದಲ್ಲಿರುವ 13 ಎಕರೆಯ ಸೌಪರ್ಣಿಕಾ ನದಿಯ ತಟದಲ್ಲಿರುವ ಒಂದು ಜಾಗ ತೋರಿಸಲಿಕ್ಕೆ ಹೊರಟಿದ್ದೇನೆ. ಸೊ ಈ ಜಾಗದ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಹೊರಟಿದ್ದೇನೆ. ನಿಮಗೆ ಆದಷ್ಟು ಸಂಕ್ಷಿಪ್ತ ರೀತಿಯಲ್ಲಿ ಈ ಜಾಗದೊಂದು ಚಿತ್ರಣ ತೋರಿಸೋ ಉದ್ದೇಶ ನನ್ನದು. ಜಾಗದ ಒಟ್ಟು ವಿಸ್ತೀರ್ಣ ಪಟ್ಟ ಜಾಗ 13 ಎಕರೆ, 1 ಎಕರೆ ಕುಮ್ಕಿ ಉಂಟು. ಜಾಗದ 200 ಮೀಟರ್ ಒಂದು ಸೈಡಲ್ಲಿ ನಿಮಗೆ ನದಿ ಫೇಸಿಂಗ್ ಉಂಟು. ಸೌಪರ್ಣಿಕಾ ನದಿಗೆ ತಾಕೊಂಡು ಈ ಜಾಗ ಇದೆ. ನೀರಿಗೆ ಏನೂ ತೊಂದರೆ ಇಲ್ಲ. ನಿಮಗೊಂದು ವೆಲ್ ಮಾಡಿಟ್ಟಿದ್ದಾರೆ 20 ಫೀಟ್ ಆಳದ್ದು, ಹಾಗಂತೇಳಿ ಸಬ್ಮರ್ಸಿಬಲ್ ಮೋಟ್ರ್ ಉಂಟು. ಅದು ನೀರು ಹೊಳೆಗೆ ಹಾಕಿ ನೀರು ತೆಗಿತಾರೆ. 350 ಉತ್ಪತ್ತಿ ಇರುವ ತೆಂಗಿನ ಮರ, 20-25 ಸಾವಿರ ತೆಂಗಿನ ಕಾಯಿ ವರ್ಷಕ್ಕೆ ಒಂದು ಆದಾಯ ಉಂಟು. ಮತ್ತು ಆಲ್ಮೋಸ್ಟ್ 2700 ಅಡಿಕೆ ಮರ ಉಂಟು. 50-60 ಕ್ವಿಂಟಾಲ್ ಸುಲಿದ ಅಡಿಕೆ ಇದರಲ್ಲಿ ಉತ್ಪತ್ತಿಯ ರೂಪದಲ್ಲಿ, ಆದಾಯದ ರೂಪದಲ್ಲಿ ಸಿಗ್ತದೆ. ಇಷ್ಟು ದೊಡ್ಡ ಜಾಗ ಅಂತ ಬಂದಾಗ ಫಸ್ಟ್ ಬರೋದು ನೀರಿನ ಅಭಾವ ಅಥವಾ ನೀರಿನ ವ್ಯವಸ್ಥೆ ಏನುಂಟು ಅಂತೇಳಿ. ಇಲ್ಲಿ ನೀರಿಗೆ ನಿಮಗೆ 2 ಮೋಟ್ರ್ ಉಂಟು. ಒಂದು ಹೊಳೆಗೆ ಹಾಕಿಟ್ಟಿದ್ದಾರೆ, ಮತ್ತೊಂದು 20 ಫೀಟ್ ಆಳದ ಪಾದಕಲ್ ಉಪಯೋಗಿಸ್ಕೊಂಡು ಮಾಡಿದ ಒಂದು ಬಾವಿ ಉಂಟಾಗುತ್ತೆ. ಸೊ ನೀರಿಗೆ ಏನೂ ತೊಂದರೆ ಇಲ್ಲ. ಕೃಷಿ ಮಾಡಲಿಕ್ಕೆ ಇದನ್ನು ಯಾರು ತಗೊಳ್ತಾರೆ ಡೈರೆಕ್ಟ್ ಇದನ್ನು ಕಂಟಿನ್ಯೂ ಮಾಡ್ಬೋದು. ಇದಕ್ಕಿಂತ ಒಳ್ಳೆ ಉತ್ಪತ್ತಿಯನ್ನು ತಗೊಂಡು ಬಂದು ಇನ್ನು ಇದರ ಬಗ್ಗೆ ಮುಂದೆ ಸಹ ಹೇಳ್ತೇನೆ, ಬನ್ನಿ ಹೋಗುವ. ಅದು ಸೌಪರ್ಣಿಕಾ ನದಿ ಜಾಗ ತಾಕೊಂಡಿರುವಂಥದ್ದು. ಜಾಗದ ಒಳಗೆ ಅವರು ಇನ್ನೊಂದು ಈ ಟೈಪ್ ಇದೊಂದು ಬಾವಿ ಮಾಡಿದ್ದಾರೆ. ಈಗಿನ ಕಾಲದ ಕಟ್ಟಲಿಕ್ಕೆ ಹೋದರೆ ಅಟ್ಲೀಸ್ಟ್ 4-5 ಲಕ್ಷ ಉಂಟು. 20 ಫೀಟ್ ಆಳ ಇದೆ ನಮಗೆ. ಕೃಷಿ ಚಟುವಟಿಕೆಗಳಿಗೆ ಏನೂ ತೊಂದರೆ ಇಲ್ಲ. ಇದಕ್ಕೆ ಇಷ್ಟು ನೀರು ಹಿಡ್ಕೊಂಡು ಜಾಗದಲ್ಲಿ ಇರುವ ಒಂದು ಅಡಿಕೆ ಸ್ಟ್ರಕ್ಚರ್ ನೋಡ್ತಾ ಇದ್ದೇವೆ. ಹಾಗಂತೇಳಿ ಇದು ಸ್ವಲ್ಪ ಯಂಗ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಅಡಿಕೆದೊಂದು ಉತ್ಪತ್ತಿ ನಿಮ್ಗೊಂದು ನಂಬಿಕೆ ಅಂತ ಬರ್ಲಿಕ್ಕೆ ಅಂತೇಳಿ ಅಂಥದ್ದು ಹಲವಾರು ಉಂಟು. ತೆಂಗಿನ ತೋಟವನ್ನು ಸ್ವಲ್ಪ ಮೇಲೆ ಅಂತ ಮಾಡಿಟ್ಟಿದ್ದಾರೆ, ಅಡಿಕೆ ತೋಟವನ್ನು ಸ್ವಲ್ಪ ನದಿ ಹತ್ತಿರ ಅಂತ ಮಾಡಿಟ್ಟಿದ್ದಾರೆ. ಈಗ ನಾವು ಜಾಗದ ಮಧ್ಯಭಾಗ ಅಂದರೆ ಈ ಜಾಗದ ಹೃದಯ ಭಾಗದಲ್ಲಿದ್ದೇವೆ. ಇಲ್ಲಿ ಒಂದು RCC ಸ್ಲ್ಯಾಬಿನ 3 ರೂಮ್ ಇರೋ ಒಂದು ಕಟ್ಟಡ ಉಂಟು. ಅದು ನಿಮಗೆ ತೋರಿಸ್ಲಿಕ್ಕಿದೆ. ಮತ್ತು ನಿಮಗೆ ಈಚೆ ಬದಿಯಲ್ಲಿ ದನದ ಕೊಟ್ಟಿಗೆ ಸಹ ಮಾಡಿಟ್ಟಿದ್ದಾರೆ. ನೀವು ಹೇಳ್ತೀರಿ ದನದ ಕೊಟ್ಟಿಗೆ ಉಪಯೋಗ ಏನಂತೆ. ಇದೆಲ್ಲ ಗೊಡ್ಡು ದನಗಳು. ಈ ಕೃಷಿ ಭೂಮಿಗೆ ಬೇಕಾಗುವಂಥ ಗೊಬ್ಬರ ಇದರಿಂದ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ಲಿಕ್ಕೆ ಹೊರ ಇದು ಹಸಿ ಎಲೆ. ಈ ಎಲೆಯನ್ನು ತೆಗೆದು ಅವ್ರು ಇದರ ಮೇಲೆ ಹಾಕ್ತಾರೆ. ಇವ್ರು ಕೂತ್ಕೊಳ್ಳೋ ಜಾಗದಲ್ಲಿ, ಎಮ್ಮೆ ಮತ್ತು ಇದ್ರ ಜಾಗದಲ್ಲಿ. ಮತ್ತು ಅದು ಗೊಬ್ಬರ ಜೊತೆ ಮಿಕ್ಸ್ ಆಗಿ ಮತ್ತು ಅವರು ಗೊಬ್ಬರ ಗಂಡಿ ಮಾಡಿಟ್ಟಿದ್ದಾರೆ. ಅದು ನಾನು ನಿಮಗೆ ತೋರಿಸ್ತೇನೆ ಹಾಗಂತೇಳಿ. ಸೊ ಒಟ್ಟು ವಿಸ್ತೀರ್ಣ 13 ಎಕರೆ, 1 ಎಕರೆ ಪುನಃ 13 ಎಕರೆ ಪಟ್ಟ, 1 ಎಕರೆ ಪುನಃ ಕುಮ್ಕಿ ಉಂಟು. ಸೊ ನಿಮಗೆ ಕೊಟ್ಟಿಗೆ ತೋರಿಸ್ತೇನೆ ನೋಡಿ, ಬನ್ನಿ. ಇಷ್ಟು ದನಗಳಿದೆ, ದನ ಎಮ್ಮೆಗಳ ಮಿಶ್ರಣ. ರೆಡಿಮೇಡ್ ಸೆಟಪ್. ನಿಮಗೆ ಪುನಃ ಗೊಬ್ಬರ ತಗೊಳ್ಳೋ ಅವಶ್ಯಕತೆ ಸಹ ಇಲ್ಲ. ಅವ್ರು ಆಲ್ರೆಡಿ ಇದನ್ನೊಂದು ಸಸ್ಟೈನೇಬಲ್ ಪ್ರಾಪರ್ಟಿ ಅಂತೇಳಿ ಮಾಡಿಟ್ಟಿದ್ದಾರೆ. ಗೊಬ್ಬರ ಗೊಂಡಿ ತೋರಿಸ್ತೀನಿ ಬನ್ನಿ. ಪ್ರಕೃತಿಯ ಮಧ್ಯೆ ನಿಜ ಹೇಳ್ತೇನೆ, ಇಲ್ಲಿ ನಿಮಗೆ ನೆಟ್ವರ್ಕಿಗೂ ಏನೂ ತೊಂದರೆ ಇಲ್ಲ. ಇದು ನೋಡಿ, ಹುಲ್ಲು ದನಕ್ಕಂಥೇಳಿ ವರ್ಕರ್ಸ್ ರೆಡಿ ಇದ್ದಾರೆ. ಆಲ್ರೆಡಿ ಸೆಟಪ್ ಕಂಪ್ಲೀಟ್ ಉಂಟು ಡೈರೆಕ್ಟ್ ಆಕ್ಯುಪೆನ್ಸಿಗೆ. ಇದು ನೋಡಿ, ಇದು ಗೊಬ್ಬರ ಗೊಂಡಿ ಕಾಣ್ತಾ ಉಂಟಾ. ಇಡೀ ಕೃಷಿ ಜಾಗಕ್ಕೆ, ಅಡಿಕೆ ಮತ್ತು ತೆಂಗಿಗೆ ನೀರಿಗಾಗಲಿ ಗೊಬ್ಬರ ಆಗಲಿ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಹಾಗಂತೇಳಿ ನಿಮಗೆ ಅಡಿಕೆ ಇಡ್ಲಿಕ್ಕೆ ಸಹ, ಅಡಿಕೆ ಒಣಗಿಸ್ಲಿಕ್ಕೆ ಸಹ ಒಂದು ಸಪ್ರೇಟ್ ಜಾಗ ಅಂತ ಸಹ ಇಟ್ಟಿದ್ದಾರೆ. ಈಗ ನಾನು ತೆಂಗಿನ ತೋಟದಲ್ಲಿದ್ದೇನೆ. ತೆಂಗಿನ ತೋಟ ನೋಡಿ, ಜಾಗದ ಬಿಗಿನಿಂಗಿಂದ ಹಿಡ್ಕೊಂಡು ಸೀದಾ ನಿಮಗೆ ನದಿ ತನಕ ಹೋಗ್ತದೆ. ನಿಮಗೆ ದೂರದ ನದಿ ಕಾಣ್ತಿದೆ ನೋಡಿ. ಹಾಗಂತೇಳಿ ಈಗ ಸ್ವಲ್ಪ ಎಂತ ಗಿಡಗಳು ಬೆಳೆದಿದೆ, ಅದಕ್ಕೆ ನಿಮಗೆ ವ್ಯೂ ಕರೆಕ್ಟ್ ಕಾಣ್ತಿಲ್ಲ. ಒಮ್ಮೆ ಕರೆಕ್ಟ್ ಲೆವೆಲ್ ಮಾಡಿದರೆ ಇಲ್ಲಿ ನಿಂತ್ಕೊಂಡು ನಿಮಗೆ ಕರೆಕ್ಟ್ ರಿವರ್ ಸೈಡ್ ವ್ಯೂ ಸಿಗ್ತದೆ ನೋಡ್ಲಿಕ್ಕೆ ಹೋದರೆ. ಸರಿನಾ? ಈಗ ನಾವು ಪ್ರಾಪರ್ಟಿಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾನು ನಿಮಗೆ ಪ್ರೈಸು ಹೇಳ್ತೇನೆ ಮತ್ತು ಎಲ್ಲೋ ಹೇಳ್ತೀನಿ ಜಾಗದ ಬಗ್ಗೆ. ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ. ಜಾಗದ ಒಟ್ಟು ವಿಸ್ತೀರ್ಣ 13 ಎಕರೆ ಪಟ್ಟ, 1 ಎಕರೆ ಕುಮ್ಕಿ. ಇಡೀ ಜಾಗಕ್ಕೆ ಫೆನ್ಸಿಂಗ್ ಆಗಿದೆ. ಕ್ಲೀನ್ ರೆಕಾರ್ಡ್, ಸಿಂಗಲ್ ಓನರ್ಶಿಪ್ಪಲ್ಲಿ ಉಂಟು. ಇದು RCC ಸ್ಲ್ಯಾಬ್ ಇರುವಂಥ ಒಂದು 3 ಕೊಠಡಿಯ ಒಂದು ಮನೆ. ಓನರ್ ಒಬ್ಬರಿಗಂತ ಹಿಡ್ಕೊಂಡಿದ್ದಾರೆ. ಮಧ್ಯದ ಕೋಣೆಯವರು ನಿಮಗೆ ಸ್ಟಾಕ್ ಇಡ್ಲಿಕ್ಕೆ ಯೂಸ್ ಮಾಡಿದ್ದಾರೆ. ಥರ್ಡ್ ಅವರು ಇಲ್ಲಿ ರಾತ್ರಿ ವರ್ಕರ್ಸ್ ಬಂದು ಮಲಗ್ತಾರೆ. ಸೊ ನಿಮಗೆ ಸೇಫ್ಟಿಗೆ ಸಹ ಏನೂ ತೊಂದರೆ ಇಲ್ಲ. ಈ ಜಾಗದ ಒಟ್ಟು ವಾರ್ಷಿಕ ಆದಾಯ, ಇದು ಮೇನ್. ಈ ಜಾಗ ತಗೊಂಡು ಏನು ಉಪಯೋಗ ಅಂತ ನಮ್ಮ ಮನಸ್ಸಲ್ಲಿ ಬರ್ಬೋದಲ್ಲ. ಒಟ್ಟು ವಾರ್ಷಿಕ ಆದಾಯ ನೆಟ್ ನಮ್ಮ ಓನರ್ ಹೇಳಿದಾಗೆ ಮಿನಿಮಮ್ ಎಲ್ಲ ಖರ್ಚು ಹೋಗಿ 15 ಲಕ್ಷ. ನೀವು ಬ್ಯಾಂಕಲ್ಲಿ ಸಹ ಒಂದು ಅಮೌಂಟ್ ಇಟ್ಟರು ಸಹ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಯೂಶುವಲಿ ಅಗ್ರಿಕಲ್ಚರಿಗೆ ಬರೋದಿಲ್ಲ. ರೆಡಿಮೇಡ್ ಪ್ರಾಪರ್ಟಿ, ಫುಲ್ಲಿ ಲ್ಯಾಂಡ್ಸ್ಕೇಪ್ಡ್, ಎಲ್ಲದನ್ನು ಸಸ್ಟೈನಬಲ್. ನೀರಾಗಲಿ ಗೊಬ್ಬರ ಆಗಲಿ ಅಥವಾ ಇದನ್ನು ನೋಡ್ಕೊಳ್ಳಿ ಕೆಲಸವರಾಗಲಿ ಎಲ್ಲ ರೆಡಿಮೇಡ್ ಸೆಟಪ್ ಉಂಟು. ಸೊ ಈ ಜಾಗದ ಫೈನಲ್ ಆಸ್ಕಿಂಗ್ ಪ್ರೈಸ್ ನಮ್ಗೆ ಓನರ್ ಹೇಳಿದ್ದಾರೆ, ಈ ಪ್ರಾಪರ್ಟಿದು ಪ್ರೈಸಿಂಗ್ ಇದಕ್ಕಿಂತ ಕೆಳಗೆ ಯಾರ ಕೇಳಿದ್ರೆ ನಮ್ಮ ಹತ್ರ ಕರ್ಕೊಂಬರಬೇಡಿ ಅಂತ. ಫೈನಲ್ ಆಸ್ಕಿಂಗ್ ಪ್ರೈಸ್ ಅಷ್ಟು ಹೇಳ್ಬೋದು ಓನರ್ ಇಸ್ 2,40,00,000 ನಾನ್ ನೆಗೋಷಿಯೇಬಲ್, ಪ್ಲಸ್ ನಮ್ಮದು 2% ಕಮಿಷನ್. ಯಾರ್ಯಾರಿಗೆ ಪ್ರಾಪರ್ಟಿ ನಿಜವಾಗ್ಲೂ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಮತ್ತು ಅವ್ರು ಆಲ್ರೆಡಿ ಮಾನಸಿಕವಾಗಿ ನನಗೆ ಕುಂದಾಪುರ ಬದಿಯಲ್ಲಿ ಒಂದು ಫಾರ್ಮ್ ಹೌಸ್ ತಗೊಳ್ಬೇಕಂತ ಒಂದು ಮನಸ್ಸುಂಟು ಇಷ್ಟು ದೊಡ್ಡ ಮ್ಯಾಗ್ನಿಟ್ಯೂಡಲ್ಲಿ, ಅವರು ಮಾತ್ರ ನಮ್ಮ ಆಫೀಸಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಬುಕ್ಕಿಂಗ್ ತಗೊಳ್ಳಿ. ನಾವು ನಿಮಗೆ ಸೈಟ್ ವಿಸಿಟ್ ಮಾಡಿಸ್ತೇವೆ, ಓನರ್ ಹತ್ರ ಸಹ ಕೂರಿಸಿ ಮಾತಾಡಿಸ್ತೇವೆ. ಸೊ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಕಾಂಟ್ಯಾಕ್ಟ್ ಮಾಡಿ 8050814433. ನಿಮ್ಮ ಪ್ರಾಪರ್ಟೀಸನ್ನು ನಮ್ಮ ಲಿಸ್ಟಿಂಗಲ್ಲಿ ಹಾಕ್ಕೊಳ್ಳಿಕ್ಕೆ ವೆರಿ ರೀಸನೇಬಲ್ ಪ್ರೈಸಸಲ್ಲಿ
ಸೊ ಕಾಲ್ ಮಾಡಿ ಇದೇ ನಂಬರಿಗೆ 8050814433. ನಾನು ನಿಮಗೆ ಮುಂದಿನ ವೀಡಿಯೋಗಳು ಸಿಗ್ತೀನಿ ಇನ್ನಷ್ಟು ಹೊಸ ಪ್ರಾಪರ್ಟೀಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್, ನಗನಾಗ್ತಾ ಇರಿ.